ಇವತ್ತು ಕೇಬಲ್ ದಿನಾಚರಣೆಯ ಅಂಗವಾಗಿ ತುಮಕೂರಿನಲ್ಲಿ 24ನೇ ರಾಜ್ಯ ಮಟ್ಟದ ಕೇಬಲ್ ಡೇ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ತುಮಕೂರು ಜಿಲ್ಲಾ ಕೇಬಲ್ ಆಪರೇಟರ್ಸ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ ಅಸೋಸಿಯೇಷನ್ ವತಿಯಿಂದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಕೇಬಲ್ ಆಪರೇಟರ್ಸ್ ಆಗಮಿಸಿದ್ರು. ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕೇಬಲ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ಯಾಟ್ರಿಕ್ ರಾಜು, ಜಿಲ್ಲಾಧ್ಯಕ್ಷ ಬಿಎನ್ ಮಂಜುನಾಥ್, ಕೇಬಲ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯದರ್ಶಿ ರಾಮ್ ಪ್ರಸಾದ್ ಗೌಡ, ಗೌರವಾಧ್ಯಕ್ಷ ಸುರೇಶ್, ಮುಖ್ಯ ಅತಿಥಿಯಾಗಿ ಖಾಸಗಿ ಪತ್ರಿಕೆ ಸಂಪಾದಕ ನಾಗಣ್ಣ, ಬಿಸ್ಕಾಂ ಇಇ ಪ್ರಶಾಂತ್ ಕೂಡ್ಲಿಗಿ ಹಾಗೆ ಮುಖ್ಯ ಭಾಷಣಕಾರರಾಗಿ ಖ್ಯಾತ ಪತ್ರಕರ್ತ ಗೌರಿ ಶಕ್ಕಿ ಹಾಗೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕೇಬಲ್ ಅಸೋಸಿಯೇಷನ್ ಸಂಘಟನೆಯ ಸದಸ್ಯರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇನ್ನು ಹಿರಿಯ ಕೇಬಲ್ ಆಪರೇಟರ್ಸ್ಗಳ ಸೇವೆಯನ್ನ ಗುರುತಿಸಿ ಅವರಿಗೆ ವೇದಿಕೆಯಲ್ಲಿ ಸನ್ಮಾನ ಕೂಡ ಮಾಡಲಾಯಿತು. ಕೇಬಲ್ ಆಪರೇಟರ್ಗಳಿಗೆ ಕೇಬಲ್ ಡೇನ ಶುಭಾಶಯಗಳನ್ನು ಹೇಳ್ತೀನಿ. ಇದೊಂದು ಕಾರ್ಯಕ್ರಮ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ದು ರಾಜ್ಯ ಮಟ್ಟದಲ್ಲಿ ಆಗಿದೆ. ಇದರ ನಮ್ಮ ಎಲ್ಲ ಆಪರೇಟರ್ಗಳ ಸಹಾಯ ಮತ್ತು ಸಹಕಾರದೊಂದಿಗೆ ಆಗಿದೆ. ಹಾಗೆ ನಮ್ಮ ಹಿತೈಷಿಗಳಾದಂಥ ಪ್ಯಾಟ್ರಿಕ್ ರಾಜು ಅವರು, ರಾಮಕೃಷ್ಣಪ್ಪ ಅವರು, ಹಾಗೆ ನಮ್ಮ ಎಲ್ಲ ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಬುದ್ಧಿ ಬಂದಾಗಿಂದ ಮಾಡ್ತಿರೋಂಥ ಕೇಬಲ್ ಉದ್ಯಮ ನಮ್ಮನ್ನು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಹಾಗಾಗಿ ದಯವಿಟ್ಟು ಉದ್ಯಮ ಉಳಿಸ್ಕೊಬೇಕು ಅಂದರೆ ನಾವು ಓಡಲೇಬೇಕಾಗಿದೆ. ಖಂಡಿತ ಟೆಕ್ನಾಲಜಿನ ಇಂಪ್ರೂವ್ ಮಾಡಿ ಇನ್ನು ಕಸ್ಟಮರ್ಗೆ ಒಳ್ಳೆ ರೀತಿಯಲ್ಲಿ ಟೆಕ್ನಾಲಜಿನ ಹೆಂಗೆ ಇಂಪ್ರೂವ್ ಮಾಡಬೇಕು, ನಾವು ಯಾವ ಥರ ಅಪ್ಡೇಟ್ ಆಗಬೇಕು ಅಂತ ತೀರ್ಮಾನಗಳಿಗೆ ತಗೊತಾ ಇದ್ದೀವಿ. ಅದರಿಂದ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾವ್ರೆ. ಯಾಕಂದರೆ ತೊಂದರೆಗಳಾಗೋದಕ್ಕೆ ಅದರಲ್ಲಿ ಕರೆಂಟ್ ಏನು ಹೊಡಿತಾ ಇಲ್ಲ, ಅದು ಬೇರೆ ಗ್ಲಾಸ್ ಅಷ್ಟೇ, ಫೈಬರ್ ಆಪ್ಟಿಕ್ಕು. ಅದು ಕಾರ್ಪೊರೇಟ್ ಕಂಪನಿಯವ್ರು ಎಳ್ದಿರೋದು, ಅದನ್ನೇ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟು ನಮ್ಮನ್ನು ಪ್ರೆಷರ್ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಕಟ್ ಮಾಡಿದ್ದಾರೆ. ಇದೇನಾದರೂ ಇದೇ ರೀತಿನಲ್ಲಿ ಹೋದರೆ ನಾವು ಕೇಬಲ್ ಟಿವಿನ ಬಂದ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಮ್ಮ ಪ್ರಾಬ್ಲಮ್ನ ಮನವರಿಕೆ ಮಾಡ್ಕೊತೀವಿ.